ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಚಾತಕ ಪಕ್ಷಿಗಳಂತೆ 60ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಯಾವಾಗ ಆಗುತ್ತೆ ಸಂಪುಟ ವಿಸ್ತರಣೆ, ಯಾವಾಗ ಆಗುತ್ತೆ ಸಂಪುಟ ವಿಸ್ತರಣೆ? 20 ಸ್ಥಾನ ಖಾಲಿ ಇರೋದು, ಆಕಾಂಕ್ಷಿಗಳ ಸಂಖ್ಯೆ ಇರೋದು 60ಕ್ಕೂ ಹೆಚ್ಚು ಜನ ವೇಟಿಂಗ್ ಲಿಸ್ಟಲ್ಲಿ ಇದ್ದಾರೆ. ಯಾವಾಗ ಆಗಬಹುದು ಅಂತ ಹೇಳಿ ನೋಡಿ. ಸದ್ಯದ ಪ್ರಕಾರ ಇನ್ನು 2 ತಿಂಗಳು ಸಂಪುಟ ವಿಸ್ತರಣೆ ಇಲ್ಲ. ಇನ್ನೊಂದು 15 ದಿನ ಆಷಾಢ ಬಂದ್ಬಿಡುತ್ತೆ. ಆಷಾಢದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ನೋ ವೇ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತರು. ಗಂಟೆ, ಮುಹೂರ್ತ, ಸಮಯ ಎಲ್ಲ ಕೂಡ ನೋಡ್ತಾರೆ. ಅಂಥದ್ರಲ್ಲಿ ಆಷಾಢದಲ್ಲಿ ಉಳಿದಂತಹ ಸಚಿವಾಕಾಂಕ್ಷಿಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರಲ್ಲೂ ಕೆಲವೊಂದಿಷ್ಟು ಜನ ದೈವ ಭಕ್ತರು ಇರ್ತಾರೆ. ಅಲ್ಲಿಗೆ ಹಂಗೂ ಹಿಂಗೂ ಇನ್ನು 2 ತಿಂಗಳುಗಳ ಕಾಲ ಸಂಪುಟ ವಿಸ್ತರಣೆ 100ಕ್ಕೆ 100% ಇಲ್ಲ. ನೋಡಿ, ಸಿದ್ದರಾಮಯ್ಯ ಅವರು ಕೇರಳದಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರೊಟ್ಟಿಗೆ ಒಂದಷ್ಟು ಜನ ನಾಯಕರುಗಳು ಕೂಡ ಇದ್ದಾರೆ. ಅಲ್ಲೇನೇನೆಲ್ಲ ಪ್ಲಾನ್ ಆಗ್ತಿದೆಯೋ ಗೊತ್ತಿಲ್ಲ ಇನ್ನೂ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಢವಢವ ಶುರುವಾಗ್ಬಿಟ್ಟಿದೆ. ಏನು ಪ್ಲಾನಿಂಗ್ ಎಣಿತಾ ಇದ್ದಾರೋ ಮಾಜಿ CM ಸಿದ್ದರಾಮಯ್ಯ ಅವರು ಅಂತ ಹೇಳಿಬಿಟ್ಟು. ಇದೆಲ್ಲದರ ನಡುವೆ ಸಚಿವಾಕಾಂಕ್ಷಿಗಳಿಗೆ ಭಿಕ್ಷಾಕು 2 ತಿಂಗಳು ಸಂಪುಟ ವಿಸ್ತರಣೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, 15 ದಿನದ ಒಳಗಡೆ ಎಲ್ಲ ಮುಗ್ಸೋಕ್ಕಾಗಲ್ಲ. ಸಿದ್ದರಾಮಯ್ಯ ಅವರು ಬರಬೇಕು. ಅವ್ರದ್ದೊಂದು ಪಟ್ಟಿ ರೆಡಿ ಇದೆ. ಡಿ ಕೆ ಶಿವಕುಮಾರ್ ಅವ್ರದ್ದೊಂದು ಪಟ್ಟಿ ರೆಡಿ ಇದೆ. ಹೈಕಮಾಂಡ್ ಒಂದು ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದೆ. 3 ಪಟ್ಟಿಯನ್ನು ಇಟ್ಟು ಅಳದೂ ತೂಗಿ ಅದರಲ್ಲಿ 20 ಜನರನ್ನು ಆಯ್ಕೆ ಮಾಡಬೇಕು. ಇನ್ನುಳಿದ 40 ಜನರನ್ನು ಹೆಂಗೆ ಸಮಾಧಾನ ಮಾಡ್ತಾರೆ? ಯಾಕಂದರೆ ಮೊದಲನೇ ಲಿಸ್ಟ್ ಅನೌನ್ಸ್ ಆದಾಗಲೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 13 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆ 13 ಜನರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕಳೆದ ಸಂಪುಟದಲ್ಲಿ ಸ್ಪೀಕರ್ ಆಗಿದ್ದಂತಹ UT ಖಾದರ್ ಅವರನ್ನು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಹಳೆ ಮುಖಗಳೇ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂತಹ ಸಚಿವರುಗಳೇ ರಿಪೀಟ್ ಆಗಿದ್ದಾರೆ. ಖಾತೆ ಬದಲಾವಣೆಯಾಗಿದೆ. ಅದರಲ್ಲಿ ಇಬ್ಬರಿಗಂತೂ ಅದೇ ಖಾತೆ ಕೊಡಲಾಗಿದೆ. ಮುನಿಯಪ್ಪ ಅವರಿಗೆ ಮತ್ತೊಬ್ಬರಿಗಂತೂ ಅದೇ ಖಾತೆ ಕಂಟಿನ್ಯೂ ಮಾಡಲಾಗಿದೆ. ಈ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಖ್ಯಾತೆ ಶುರುವಾಯಿತು ಅನ್ನೋದು ಕೂಡ ಗೊತ್ತು. ಸೊ ಹಾಗಾಗಿ ಅಳದೂ ತೂಗಿ ಹೈಕಮಾಂಡ್ ಇರಬಹುದು, ಡಿ ಕೆ ಶಿವಕುಮಾರ್ ಅವರು ಅಳದೂ ತೂಗಿ ನಿರ್ಧಾರ ಮಾಡಬೇಕಾಗತ್ತೆ. ಯಾಕಂದರೆ ಇನ್ನು 24-23 ತಿಂಗಳಿದೆ. 6 ತಿಂಗಳಲ್ಲೇ ಸರ್ಕಾರ ಬಿದ್ದೋಗ್ಬಿಟ್ರೆ, ಹಾಗಾಗಿ 6 ತಿಂಗಳಲ್ಲಿ ಏನಾದರೂ ಸರ್ಕಾರ ಬಿದ್ದೋಯ್ತು ಈ ಸಂಪುಟ ಖ್ಯಾತೆ ವಿಚಾರಕ್ಕೆ, 2028ಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಅಳದು ತೂಗಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಅಲ್ಲಿಗೆ 15 ದಿನದ ಒಳಗಡೆ, ಅಂದರೆ ಆಷಾಢ ಬರೋ ಒಳಗಡೆ 14ನೇ ತಾರೀಕು ಒಳಗಡೆ ಅಂತೂ ಏನೂ ಆಗಲ್ಲ. ಅದಂತೂ 100ಕ್ಕೆ 100% ಸತ್ಯ. ಆಷಾಢ ಮುಗಿದು ಅಲ್ಲಿಗೆ 2 ತಿಂಗಳು ಈ ಸಚಿವಾಕಾಂಕ್ಷಿಗಳು ಬಾಯಿಗೆ ಬೀಗ ಹಾಕೊಂಡು ಸೈಲೆಂಟಾಗಿರಬೇಕು. ಏನು ಮಾಡೋಂಗಿಲ್ಲ. ಈಗ ಮಾಡಿದಷ್ಟು ಲಾಬಿ ಗೀಬಿ ಎಲ್ಲ ಮಾಡಾಯಿತು. ಹೈಕಮಾಂಡ್ ಮಟ್ಟಕ್ಕೆ ಭೇಟಿ ಮಾಡಾಯಿತು. ದೆಹಲಿಯ ಕದ ತಟ್ಟಾಯಿತು. ಡಿ ಕೆ ಶಿವಕುಮಾರ್ ಅವರನ್ನು ಹೊಗಳಿ ಅಟ್ಟಕ್ಕೇರಿಸಾಯಿತು ಒಂದಷ್ಟು ಜನರು ಅಂದರೆ ಬಾಲಕೃಷ್ಣ ಸೇರಿದಂತೆ ಇನ್ನೊಂದಿಷ್ಟು ಜನ. ಹಾಗಾಗಿ ಇನ್ನೊಂದು 2 ತಿಂಗಳು ಸುಮ್ಮನೆ ಇರಬೇಕು. ಆಷಾಢದಲ್ಲಂತೂ ಪ್ರಮಾಣ ವಚನ ಸ್ವೀಕಾರ ಇಲ್ಲ. ಆಷಾಢ ಬರೋವರೆಗೂ ಆಗಲ್ಲ. ಇನ್ನು 15 ದಿನ ಸಿದ್ದರಾಮಯ್ಯವರು ಎಲ್ಲೋ ಕೇರಳದಲ್ಲಿದ್ದಾರೆ. ಇವರೊಂದು ಲಿಸ್ಟು, ಅವರೊಂದು ಲಿಸ್ಟು. ಈ ಲಿಸ್ಟೆಲ್ಲ ಪರಿಶೀಲನೆ ಮಾಡೋಷ್ಟರಲ್ಲಿ 2 ತಿಂಗಳು ಆಗೋಗುತ್ತೆ. ಅಲ್ಲಿಗೆ ಇನ್ನು ಉಳಿದಂತಹ ಕೆಲವೇ ತಿಂಗಳುಗಳ ಅಧಿಕಾರಗಳಷ್ಟೇ. ಹಾಗಾಗಿ ಒಂದಷ್ಟು ಸಚಿವಾಕಾಂಕ್ಷಿಗಳ ಲಿಸ್ಟು ಡಿ ಕೆ ಶಿವಕುಮಾರ್ ಅವರು ಯಂಗ್ಸ್ಟರ್ಗಳಿಗೆ ಮಣೆ ಹಾಕುವ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಅವರ ಸಂಪುಟದಲ್ಲಿ ಯಂಗ್ಸ್ಟರ್ಗಳು ಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗ ನಾಯಕರುಗಳು, ತಮ್ಮ ಒಂದಷ್ಟು ಕುಚುಕುಗಳಿದ್ದಾರೆ. HC ಮಹದೇವಪ್ಪ, ಇನ್ನು ಸಾಕಷ್ಟು ಜನರಿಗೆ ಕೈ ತಪ್ಪಿದೆ. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಸೊ ಅವರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ತಮ್ಮ ಬಣದವರ ಒಂದು ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ದೂರದೃಷ್ಟಿ ಇಟ್ಕೊಂಡು 2028ಕ್ಕೆ ಅನುಕೂಲ ಆಗಬೇಕು, ಒಬ್ಬ ಯಂಗ್ಸ್ಟರ್ಸ್ ಮಿನಿಸ್ಟರ್ಗಳನ್ನ ಮಾಡಬೇಕು. ಹಾಗಿದ್ದಾಗ ಯುವಕರು ನಮಗೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡ್ತಾರೆ. ಸೊ ಯುವಕರ ಪಡೆ ಇದ್ದರೆ ಖಂಡಿತ 28ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ.
ಈ ನಿರ್ಧಾರವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿರೋದು. ಮತ್ತೊಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರೆಲ್ಲರೂ ಒಂದು ಲಿಸ್ಟು. ಸೊ ಹಾಗಾಗಿ 3 ಲಿಸ್ಟನ್ನು ಇಟ್ಕೊಂಡು ಅಳೆದು ತೂಗಿ ಫೈನಲ್ ಮಾಡಲಾಗುತ್ತೆ. ಅಂದರೆ ಸಚಿವಾಕಾಂಕ್ಷಿಗಳಿಗೆ ಸದ್ಯಕ್ಕಂತೂ ಬಿಗ್ ಶಾಕೆ. 2 ತಿಂಗಳು ನೀವು ಸಚಿವರಾಗಲ್ಲ, 2 ತಿಂಗಳು ಸಂಪುಟ ವಿಸ್ತರಣೆ ಇಲ್ಲ. ಸೊ ಮುಂದೆ ಏನಾಗಬಹುದು ಕಾದು ನೋಡಬೇಕು.